ಸ್ನೇಹಿತರೆ, ಇದಿವಾಗ ಮಂತ್ರಾಲಯಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಸಾಗರೋಪರವಾಗಿ ಬರ್ತಾ ಇದೆ. ಭಕ್ತರಾದಂತಹ ನಾವು ಗಮನದಲ್ಲಿಟ್ಕೊಳ್ಬೇಕಂತ ಮುಖ್ಯ ಅಂಶ ಏನಂದರೆ, ಹೇಗೆ ರಾಯರ ಭಕ್ತಿಯಿಂದ ನಾವು ಬರ್ತಾಯಿದ್ದೀವೋ ಅದೇ ರೀತಿ ಸ್ವಚ್ಛತೆಗೂ ಕೂಡ ಅಷ್ಟೇ ಆದ್ಯತೆಯನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ಮಠದಿಂದ ಎಲ್ಲೆಲ್ಲಿ ಗುರುತಿಸಲ್ಪಟ್ಟಿದ್ದೆವೋ ಆ ಪ್ಲೇಸಲ್ಲೇ ನಾವು ತ್ಯಾಜ್ಯಗಳನ್ನು, ಕಸಗಳನ್ನು ಚೆಲ್ಲಿ ಸ್ನೇಹಿತರೆ. ಹೇಗೆ ಸ್ವಚ್ಛತೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವೋ ಅದು ಕೂಡ ಒಂದು ಭಕ್ತಿಗೆ ನಾವು ಒಂದು ಗೌರವ ಕೊಟ್ಟಂಗಾಗುತ್ತೆ ಸ್ನೇಹಿತರೆ. ಆದಷ್ಟು ನೆಕ್ಸ್ಟ್ ಬಂದಾಗ ಯಾರು ದಯವಿಟ್ಟು ಹೊಲಸನ್ನು ಮಾಡಬೇಡಿ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಿ ಸ್ನೇಹಿತರೆ. ಎಲ್ಲೆಂದರೆಲ್ಲ ಚೆಲ್ಬಿಡಿ ಕಸಗಳನ್ನು, ಗುರುತಿಸಲ್ಪಟ್ಟಂಥ ಸ್ಥಳಗಳೇ ಚೆಲ್ಲಿ. ಈ ಸಲ ನೀರು ತುಂಬ ಕಡಿಮೆ ಇದೆ. ಈಗ ನಾ ಬಂದಿರೋದಂದರೆ ಜೂನ್ದಲ್ಲಿದೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಮಗಲ್ಲಿ ಹೋದಾಗ ಒಂದು ಮಗು ಸಿಕ್ತು. ಸೇಮ್ ನನಗೆ ಗುರು ರಾಘವೇಂದ್ರ ಸ್ವಾಮಿ ನೋಡೋಷ್ಟು ಸಂತೋಷವಾಯಿತು. ಅವರ ಫ್ಯಾಮಿಲಿ ನೋಡಿ, ತಂದೆ ತಾಯಿ. ಸ್ನೇಹಿತರೆ, ಇಲ್ಲಿ ಮಂತ್ರಾಲಯಕ್ಕೆ ಬಂದಾಗ ಮೊದಲೇ ದರ್ಶನ ಅಮ್ಮನ ಮಂಚಾಲಮ್ಮನ ದರ್ಶನ ಮಾಡಬೇಕಾಗತ್ತೆ. ಅದಾದ ನಂತರ ರಾಯರ ದರ್ಶನಕ್ಕೆ ಹೋಗಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಮಂಚಾಲಮ್ಮನ ದರ್ಶನ ಮಾಡ್ತಾ ಇರೋದು. ನೀವು ಕೂಡ ಇಲ್ಲಿಂದನೇ ಕೈ ಮುಗಿದುಕೊಳ್ಳಿ ಸ್ನೇಹಿತರೆ, ನಿಮ್ಮ ಇಷ್ಟಾರ್ಥವನ್ನು ಹೇಳಿ. ಈಗ ನಾವು ಒಳಗಡೆ ಪ್ರವೇಶ ಮಾಡ್ತಿದ್ದೀವಿ ಸ್ನೇಹಿತರೆ. ಒಳಗಡೆ ಸಾಲು ಸರತಿ. ಈಗ ಅಲ್ಲಿಂದ ನಾವು ಈಗ ಪ್ರಾಂಗಣಕ್ಕೆ ಹೋಗ್ತಾ ಇದ್ದಾನೆ. ಪ್ರಾಂಗಣದಲ್ಲಿ ವಿಡಿಯೋ ಮಾಡ್ಬೋದು ಸ್ನೇಹಿತರೆ, ಆದರೆ ಗರ್ಭಗುಡಿ ಒಳಗೆ ಹೋದಾಗ ವಿಡಿಯೋ ಮಾಡಲಿಕ್ಕೆ ಅವಕಾಶವಿಲ್ಲ. ಇವಾಗ ನಾವು ಪ್ರಾಂಗಣಕ್ಕೆ ಮೇಲಿಂದ ಈಗ ಮತ್ತೆ ಕೆಳಗೆ ಇಳಿತಾ ಇದ್ದೀವಿ ಸ್ನೇಹಿತರೆ. ನೋಡಿ, ತುಂಬ ಜನ ಇದ್ದಾರೆ. ಅದರಲ್ಲೂ ಸಂಡೇ ಆದ್ದರಿಂದ ತುಂಬ ಭಕ್ತರ ಸಂಖ್ಯೆ ಇದೆ ಸ್ನೇಹಿತರೆ. ಇವಾಗ ನಾನು ಅಲ್ಲಿಂದ ಹೊರಗಡೆಯಿಂದ ಬಂದು ಮೇಲುಗಡೆ ಹತ್ತಿ ಮತ್ತು ಕೆಳಗಡೆ ಪ್ರಾಂಗಣ ಒಳಗೆ ಪ್ರವೇಶ ಆಗ್ತಿದೆ ಸ್ನೇಹಿತರೆ. ಈಗ ರಾಯರ ದರ್ಶನ ಮಾಡ್ಬೋದಿಟ್ಟು ಅಲ್ಲಿರುವಂಥ ಬೃಂದಾವನದ ಮಾಡೆಲ್ ಆಗಿರ್ಬೋದು ಅಥವಾ ಸಿಂಹಾಸನದ ಮಾಡೆಲ್ ಆಗಿರ್ಬೋದು, ಹೀಗೆ ರಾಯರ ಮೂರ್ತಿ, ಈಗ ದೇವರ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಅಥವಾ ಮಠಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕಲಾಕೃತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಾ, ತುಂಬ ಅದ್ಭುತವಾಗಿದೆ. ದಯವಿಟ್ಟು ತಾವು ಯಾರ್ಯಾರು ಮಂತ್ರಾಲಯಕ್ಕೆ ಹೊಸದಾಗಿ ಬರ್ತಿದ್ದೀರೋ ಬನ್ನಿ, ರಾಯರ ಭಕ್ತಿಯ ಪಾತ್ರಕ್ಕೆ ಸ್ನೇಹಿತರೆ. ಈ ಸಲ ಇನ್ನೊಂದೇನೆಂದರೆ, ಇವಾಗ ತೀರ್ಥ ಎಲ್ಲ ಮೊದಲು ಒಳಗಡೆ ಕೊಡ್ತಾಯಿದ್ರು. ಈಗ ಮ್ಯೂಸಿಯಮಿಗೆ ಏನು ಹೋಗ್ತೇವಲ್ಲ, ಅದಕ್ಕಿರೋದ ಗೇಟ್ನಲ್ಲಿ ಈಗ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಸ್ನೇಹಿತರೆ. ತಾವೆಲ್ಲರೂ ಮಂತ್ರಾಕ್ಷತೆ ಮತ್ತು ತೀರ್ಥವನ್ನು ತೆಗೆದುಕೊಳ್ಳಿ, ರಾಯರ ಆಶೀರ್ವಾದಕ್ಕೆ ಪಾತ್ರರಾಗಿ ಸ್ನೇಹಿತರೆ. ನೋಡಿ, ತುಂಬ ಅದ್ಭುತವಾಗತ್ತೆ ಸ್ನೇಹಿತರೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ. ನಂಬಿದ ಜನರಿಗೆ ಬೆಂಬಲ ತಾನಾಗಿ, ನಂಬಿದ ಜನರಿಗೆ ಬೆಂಬಲ ತಾನಾಗಿ, ಹಂಬಲಿಸಿದ ಫಲ ತುಂಬಿ ಕೊಡುವರನ್ನ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟು. ಮಠದ ಒಳಗಡೆಯಿಂದ ಬರಬೇಕಾದ್ರೆ ನಿಮಗೆ ಕಾಣುವಂಥ ದೃಶ್ಯ ಸ್ನೇಹಿತರೆ, ಪ್ರಾಂಗಣದ ಹೊರಗಡೆ ಇರುವಂಥದ್ದು. ಜನಗಳು ಅಷ್ಟೇ ಒಂದು ಸಾಗರೋಪರವಾಗಿ ಭಕ್ತ ಸಂಖ್ಯೆ ಅಂತ ಹೇಳ್ಬೋದು ಸ್ನೇಹಿತರೆ. ರಾಯರಿಗೆ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಸಾಗರೋಪರವಾಗಿ ಹರಿದು ಬರ್ತಾ ಇದೆ ಸ್ನೇಹಿತರೆ. ರಾಯರೇ ಹಾಗೆ ಸ್ನೇಹಿತರೆ. ರಾಯರು ಹೇಗಿದ್ದಾರೆ ಅಂದರೆ ಒಂಥರ ಸಿಹಿ ಇದ್ದಾಗೆ. ಆ ಸಿಹಿಯನ್ನು ತಿಂದವನೇ ಬಲ್ಲ, ಆ ಸಿಹಿಯ ಸ್ವಾದವನ್ನು ಯಾವ ರೀತಿ ಅದು ವರ್ಣಿಸಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಪ್ರತಿಯೊಬ್ಬ ಈ ಮಂತ್ರಾಲಯಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆ ರಾಯರ ಒಂದು ಮಹಿಮೆ ಅಥವಾ ಒಂದು ಏನೋ ಒಂದು ಅದ್ಭುತವಾದಂಥ ಶಕ್ತಿ ಅವರಿಗೆ ಗೋಚರ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಪ್ರಸಾದ ಕೊಡುವಂಥ ಕೌಂಟರ್ ಸ್ನೇಹಿತರೆ. ಈಗ ಪ್ರಸಾದ ಒಬ್ಬರಿಗೆ 2 ಅಷ್ಟೇ ಕೊಡ್ತಾರೆ, ಅಂದರೆ 60 ರೂಪಾಯಿ ಸ್ನೇಹಿತರೆ. ಇವಾಗ ನೋಡಿ, ಸಂಜೆಯ ಸಮಯ ಎಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆ ಮಂತ್ರಾಲಯ ಶ್ರೀ ಗುರು ರಾಯರ ಮಠ ಅಂತ ಹೇಳ್ಬೋದು ಸ್ನೇಹಿತರೆ. ಮಠದಲ್ಲಿ ಸೇವಾ ಸಂಕಲ್ಪ ಉತ್ಸವ ಪ್ರಾರಂಭವಾಗ ಕೆಲವೇ ಕ್ಷಣಗಳು ನೋಡಿ ಸ್ನೇಹಿತರೆ, ಆಕಳು ತನ್ನ ಕರುವನ್ನು ಎಷ್ಟೊಂದು ಮುದ್ದಿನಿಂದ ಪ್ರೀತಿಸ್ತಾ ಇರೋದು. ಬನ್ನಿ, ಈಗ ಒಳಗಡೆ ಪ್ರಾಂಗಣ ಒಳಗೆ ಹೋಗೋಣ. ರಥ ಸೇವೆಗಳನ್ನು ನೀವು ನೋಡಿ ರಾಯರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಬನ್ನಿ ಸ್ನೇಹಿತರೆ, ರಾಯರ ರಥ ಸೇವೆಗಳು ಆರಂಭಗೊಂಡಿವೆ. ಈ ರಥ ಸೇವೆಗಳನ್ನು ನೋಡುವುದರ ಮುಖಾಂತರ ನೀವು ರಾಯರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಬನ್ನಿ ಸ್ನೇಹಿತರೆ, ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದೀರಾ, ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಓಂ ಶ್ರೀ ಗುರು ರಾಘವೇಂದ್ರ ರಾಯ ನಮಃ ಅಥವಾ ರಾಯರಿದ್ದಾರೆ ಅಥವಾ ಶ್ರೀ ಗುರು ರಾಘವೇಂದ್ರ ರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ರಾಯರ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ. ನಿಮ್ಮೆಲ್ಲರ ಪರವಾಗಿ ನಾನು ಇನ್ನೊಮ್ಮೆ ರಾಯರಲ್ಲಿ ಪ್ರಾರ್ಥಿಸ್ಕೊಳ್ತಾ ಈ ವಿಡಿಯೋ ನೋಡೋದ್ರ ಮುಖಾಂತರ ರಾಯರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗೋಣ. ಬನ್ನಿ ಸ್ನೇಹಿತರೆ.
ಸ್ನೇಹಿತರೆ, ರಥೋತ್ಸವದ ನಂತರ ಈಗ ರಾಯರ ತೂಗು ಉಯ್ಯಾಲೆಯ ಸೇವೆ ನಡೀತಿದೆ ಸ್ನೇಹಿತರೆ. ರಥೋತ್ಸವ ಸೇವೆ ಆಗಿರ್ಬೋದು ಅಥವಾ ಉಯ್ಯಾಲೆ ಸೇವೆ ಆಗಿರ್ಬೋದು, ಇವೆಲ್ಲವೂ ಪ್ರಹ್ಲಾದ ಮಹಾರಾಜರಿಗೆ ಸಮರ್ಪಣೆ ಆಗುತ್ತೆ. ಎಲ್ಲ ಸೇವೆಯ ನಂತರ ನಾನಿವಾಗ ಅನ್ನಪ್ರಸಾದಕ್ಕೆ ಹೋಗ್ತಿದ್ದೆ ಸ್ನೇಹಿತರೆ. ಸುಮಾರು 8:30 ಸಮಯ ಸುಂದರವಾಗಿ ಕಾಣ್ತಿದ್ದೆ ಸ್ನೇಹಿತರೆ. ಅದ್ಭುತವಾದಂಥ ದೃಶ್ಯ. ರಾಯರ ದರ್ಶನ ಇನ್ನೊಮ್ಮೆ ಮಾಡ್ತಾ ಹೊರಡ್ತಾ ಇದ್ದಾರೆ ಸ್ನೇಹಿತರೆ. ಅಂಕೋಲಾದಿಂದ ಬರೋರಿಗೆ ಶ್ರೀಕುಮಾರ್ ಇದು ಮತ್ತು ಗಣೇಶ್ ಟ್ರಾವೆಲ್ಸ್ ಬಸ್ ಇದೆ. ಅದರ ಜೊತೆಗೆ ಅಲ್ಲಿಂದ ಮಂತ್ರಾಲಯದಿಂದ ಬರಲಿಕ್ಕೂ ಇದೆ. ಗೌರ್ಮೆಂಟ್ ಬಸ್ ಕೂಡ 9 ಗಂಟೆಗೆ ರಾತ್ರಿಗೆ ರಾಜಹಂಸ ಬಸ್ ಇದೆ, ಹುಬ್ಳಿ ತನಕ ಬರುತ್ತೆ. ಹುಬ್ಳಿಯಿಂದ ಬೆಳಿಗ್ಗೆ 8:30ಗೆ ನೀವು ಮತ್ತೆ ಪುನಃ ಅಂಕೋಲಾಕ್ಕೆ ಬರ್ಬೋದು. ಅದೇ ರೀತಿ ವಿಜಯಪುರದಿಂದನೂ ಕೂಡ ನಿಮಗೆ ವಿಜಯಪುರದಿಂದ ರಾಯಚೂರಿಂದ ಮಂತ್ರಾಲಯಕ್ಕೆ ಹೀಗೆ ಹೋಗಿ ಬರ್ಬೋದು ಸ್ನೇಹಿತರೆ. ಇನ್ನಷ್ಟು ವಿಷಯಗಳೊಂದಿಗೆ, ಇನ್ನಷ್ಟು ಹೊಸ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ.